ಹಂಗೆ ಅನ್ಸ್ಬಿಡಿ ಗಮ್ಮಾಕಿ ಸಾಕು ಟ್ಯಾಟೂ ಏನಾಗ್ತೀರಾ. ಯಾರು ಒಬ್ರು ಚೆನ್ನಾಗೈತೆ ಅಂದ್ರೆ ಆಮೇಲೆ ಬನ್ನಿ. ಇಲ್ಲ ಆ ಕೈ ಏನೈತೆ ಆ ಕಲರ್ ಐತೆ ನನ್ನ ಕೈ. ಇಲ್ಲ ಚೆನ್ನಾಗಿ ಬರುತ್ತೆ, ಕರೆಕ್ಟಾಗಿ ಕಾಣಿಸ್ತಿಲ್ಲ, ಕರೆಕ್ಟಾಗಿ ಕಾಣುತ್ತೆ. ಒಂದು ಕೆಲಸ ಟಾರ್ಚ್ ಹಿಂಗಂದ್ರೆ ಇಲ್ಲಿ ಆನ್ ಆಗ್ಬೇಕು. ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋ ತುಂಬ ಕ್ರೇಜ್ ಆಗಿರುತ್ತೆ, ಯಾಕಂದ್ರೆ ಇವತ್ತು ನಮ್ಮ ಫ್ಯಾಮಿಲಿ ಒಬ್ರು ಟ್ಯಾಟೂ ಹಾಕ್ಸ್ತಿದ್ದಾರೆ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಶೂಟ್ ಮಾಡೋಣ ಅಂತ. ಆ್ಯಂಡ್ ಇನ್ನೊಂದೇನು ಅಂದರೆ ತುಂಬ ದಿನದಿಂದ ವಿಡಿಯೋ ಹಾಕಿರಲಿಲ್ಲ ಗೈಸ್, ಯಾಕಂದರೆ ಎಕ್ಸಾಮ್ ಇತ್ತು. ಯಾರು ಮೆಸೇಜ್ ಹಾಕಿದ್ದಾರೆ, ವೆಯ್ಟ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ವೆಯ್ಟ್ ಮಾಡ್ತಾರೆ, ಇನ್ಮೇಲಿಂದ ಒಳ್ಳೊಳ್ಳೆ ವಿಡಿಯೋ ಬರುತ್ತೆ. ಸೊ ಬನ್ನಿ ಇವಾಗ ಬೇಗ ಹೋಗೋಣ. ನಮ್ಮ ಮನೆ ಹತ್ರ ಹೋದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಇವಾಗ ವೆಯ್ಟ್ ಮಾಡ್ತೀರಿ. ಟ್ಯಾಟೂ ಏನು, ಯಾವ ಥರ ಟ್ಯಾಟೂ ಎಲ್ಲ ತೋರಿಸ್ತೀನಿ. ನಮ್ಮ ಅಣ್ಣ ಬರ್ತಿದ್ದಾನೆ, ಅವನಿಗೋಸ್ಕರ ಕಾಯ್ತಾ ಇದೀನಿ. ಸೊ ಬನ್ನಿ ಹೋಗೋಣ. ಪ್ಲಾನಲ್ಲಿ ಸ್ಮಾಲ್ ಚೇಂಜ್ ಆಗಿದೆ, ನಮ್ಮ ಅಣ್ಣ ಬರ್ತಿಲ್ಲ, ನಾನೇ ಹೋಗ್ಬೇಕಂತೆ. ಸೊ ಬನ್ನಿ ಬೇಗ ಹೋಗೋಣ. ಅದೇ ಶಾಕಿಂಗ್ ನ್ಯೂಸ್ ಏನು ಗೊತ್ತಾ, ನಾನು ಟ್ಯಾಟೂ ಹಾಕ್ಸ್ಬೋದು, ನೋಡೋಣ, ಅಲ್ಲಿ ಹೋದ್ಮೇಲೆ ಡಿಸೈಡ್ ಆಗುತ್ತೆ. ಸೊ ಕೊನೆ ಗಂಟೆ ವಿಡಿಯೋ ನೋಡಿ, ನಾನು ಹಾಕ್ಸ್ತೀನೋ ಹಾಕ್ಸಲ್ವೋ ನೋಡೋಣ. ಬನ್ನಿ ಇವಾಗ ಫಸ್ಟು ನಾನು ಬಸ್ ಹತ್ಕೊಂಡು ಓಡಬೇಕು ಬೇಗ. ಇವಾಗ ಅಂತ ಬಂದೆ, ನೋಡಿದ್ರೆ ಬಸ್ ಸ್ಟಾಪಲ್ಲಿ ಬಸ್ಸೇ ಇಲ್ಲ. ಯಾವಾಗಲೂ ಹಿಂಗೆ ಆಗುತ್ತೆ ಗಾಯ್ಸ್, ಓದಕ್ಕೆ ಕುತ್ಕೊಂಡ್ರೆ ಓದೋಕ್ಕಾಗಲ್ಲ, ನಿದ್ದೆ ಮಾಡೋಕೆ ಹೋದ್ರೆ ನಿದ್ದೆ ಬರಲ್ಲ, ಎಕ್ಸಾಮಲ್ಲಿ ಹೋಗಿ ನಿದ್ದೆ ಮಾಡೋದು. ನಿಮ್ಗೂ ಯಾರು ಹಿಂಗೆ ಆಗ್ತಿರ ಕಮೆಂಟ್ ಹಾಕಿ. ಯಾವ್ದು ಅನ್ಕೊಂಡಂಗೆ ಬಸ್ ಬಂತಪ್ಪ ಕ್ರೇಜಿ, ಆದರೆ ಇದು ಊಟಕ್ಕೆ ಹೋಗ್ತಾವನೆ, ನಾನು ಈ ಬಸ್ ಹೋಗೋಕ್ಕಾಗಲ್ಲ. ಸೊ ಬನ್ನಿ, ನಿಮ್ಗೆ ಹೋದ್ಮೇಲೆ ಅಣ್ಣ ಹತ್ರ ಹೋದ್ಮೇಲೆ ಸಿಗ್ತೀನಿ. ಸೊ ಗಾಯ್ಸ್ ಫೈನಲಿ ನಮ್ಮ ಮನೇಲಿ ಲೊಕೇಶನ್ ಬಂದು ಜ್ಯೂಸ್ ಕೊಡ್ತಾಯಿನಿ. ಅದೆಲ್ಲ ಮ್ಯಾಟ್ರು, ನಮ್ಮ ಮನೆ ಲೊಕೇಶನ್ ಹೇಳ್ಕೊಳ್ಸಂಗೆ ಗೊತ್ತಾ, ಅದು ಸ್ಟೇಷನ್ ಕಳಿಸ್ಬಿಟ್ಟು ಪೊಲೀಸ್ ಸ್ಟೇಷನ್. ಭಯ ಆಯ್ತಾ ಇದೆ ಗಾಯ್ಸ್, ಆಮೇಲೆ ಹೇಳಿದ್ರೆ 5 ನಿಮಿಷ ವೆಯ್ಟ್ ಮಾಡಿ ಬರ್ತೀನಿ ಅಂದ. ಊರಾಗ್ಲೇ 2 ಕೆಜಿ ಹಾಕೊಂಡ್ರೆ ನೀನು. ಸೊ ಗಾಯ್ಸ್ ಫೈನಲಿ ಕಾರಿಗೆ ಬಂದಿದ್ದೀನಿ. ಇವಾಗ ಇಲ್ಲಿಂದ ಟ್ಯಾಟೂ ಹಾಕ್ಸ್ಕೊಳ್ಳೋದು ನಮ್ಮ ಅಣ್ಣನೇ. ಹೋಗೋಣ ಬನ್ನಿ ಇವಾಗ, ಯಾವ ಥರ ಟ್ಯಾಟೂ ಏನಂತೆಲ್ಲ ತೋರಿಸ್ತೀನಿ. ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಟ್ಯಾಟೂ ಹಾಕ್ಸೋದು, ಎಲ್ಲಿ ಟ್ಯಾಟೂ ಹಾಕ್ಸೋದು? ಸ್ಟುಡಿಯೋಲ್ ಟ್ಯಾಟೂ ಹಾಕ್ಸೋದು. ಯಾವ ಪಾಟಿಗೆ ಹಾಕ್ಸಿದ್ಯಾ ಬಾಡಿಗೆ ಅಂದಿದ್ದು? ಅದಾ ಇನ್ನೂ ಡಿಸೈಡ್ ಮಾಡಿದ್ವಿ. ಕೈಗ ಕಾಲ್ಗ ಅಂತ ಇನ್ನೂ ಗೊತ್ತಿಲ್ಲ. ಕೈಗ ಕಾಲ್ಗ ಬೇಡ, ಒಂದು ಕಡೆ ಹೇಳ್ತೀನಲ್ಲ ಹಾಕ್ಸ್ಕೊ. ಏನ್ರಿ ಅದು ಮಾತಾಡೋದು, ಏನ್ ಮಾತಾಡ್ತಾರ್ರಿ, ಯಾವನ್ರಿ ಅವನು? ನಾನೇ ಡಿಸೈನ್ ರೆಡಿ ಮಾಡ್ತೀನಿ ನಿನಗೆ. ಇವ್ರದ್ದು ಟಾರ್ಚ್ ಹಾಕ್ಬಿಟ್ಟು ಎಲ್ಲಿ ಬೆಳ್ಳಗೈತೋ ಆ ಜಾಗ ಹುಡುಕ್ತಾರೆ, ಹುಡುಕ್ಬಿಟ್ಟು ಆಮೇಲೆ ಹಾಕ್ತಾರೆ. ಸೊ ಹಂಗಾಳೆ. ಸೊ ಬನ್ನಿ ಗಾಯ್ಸ್ ಬೇಗ ಹೋಗೋಣ. ಇನ್ನೇನು ಹತ್ರನೇ ಸ್ಟುಡಿಯೋ ಇರೋದು. ಮಾಲೆ ಹಾಕಿದ್ರೆ ನೋಡಿ ಹೆಂಗ್ ಮಾತಾಡ. ಕಲಿಬೇಕಿನ್ನು ಏನಿಲ್ಲ, ಈಗೇನು ಮುಂದೆ ಸಿಸ್ಟಮ್ ಹಾಕ್ಸ್ಕೊಂಡವ್ರೆ, ಓಡಿಸ್ತಾ ಒಂದು ಸ್ವಲ್ಪ ಹಂಗೆ ನೋಡ್ಕೊಂಡ್ರೆ ಅದರಲ್ಲಿ ಎಲ್ಲ ಗೊತ್ತಾಗುತ್ತೆ. ಎಕ್ಸ್ಪೀರಿಯನ್ಸ್ ಬೇಕಿಲ್ಲ, ಎಷ್ಟು ಚಿಕ್ಕಳು ಇನ್ನು. ನಾವು ಚಿಕ್ಕ ವಯಸ್ಸಲ್ಲೇ ಎಲ್ಲ ದೊಡ್ಡ ಟ್ರಕ್ ಎಲ್ಲ ಓಡಿಸ್ತಿದ್ವಿ. ಏನ್ರಲ್ಲಿ GT ಓಡಿಸ್ತಿದ್ವಿ. ಇಬ್ರಿಗೂ ಗಾಡಿ ಓಡ್ಸಕ್ ಬರಲ್ಲ ರೀ, ಇಷ್ಟ ಸರ್ಕಸ್ ಮಾಡ್ಬೇಕಾ? ಬೇಗ ಹಾಕ್ಬಿಟ್ಟು ಬಂದ್ರಿ. ಇಲ್ಲೊಂದು ಸಿಂಹ ಇಟ್ಟಿದ್ದೀನಲ್ಲ ಸರ್ಕಸಲ್ಲಿ, ಎಂತೆಂತ ಗಾಡಿ ಎಲ್ಲ ಹಾಕಿ ಯೋಚನೆ ಮಾಡ್ತೇವೆ ಒಂದ್ಸಲ. ಹಾಕ್ರಿ ಇವಾಗ ಇಷ್ಟೊತ್ತು ಹಂಗೆ ಹೋಗಿ ರಿವರ್ಸ್ ಅಲ್ಲಿ ಹಾಕ್ಬಿಟ್ಟಿದ್ರೆ ಆಗೋಗೋದು. ಇವಾಗ ತಿರ್ಗಿಸ್ಬಿಟ್ ಮೇಲೆ ಯೋಚನೆ ಮಾಡಿ. ರಿವರ್ಸಲ್ಲಿ ಬಿಟ್ಟು ಮುಂದೆ ಬರ್ತಾವ್ರೆ. ಏನು ಹೇಳ್ಬೇಕು, ಅದಕ್ಕೆ ಹೇಳೋದು ಸ್ವಲ್ಪ ನಾಲೆಜ್ ಇರಬೇಕು ಗಾಡಿ ಓಡಿಸೋದು. ಆವಾಗ ಗೇಮ್ ಮಾಡ್ತಾ ಇರ್ಬೇಕು. ಇಬ್ರಿಗೂ ಓಡ್ಸಕ್ ಬರಲ್ಲ. ಸೊ ಗಾಯ್ಸ್ ಫೈನಲಿ ಸ್ಟುಡಿಯೋ ಹತ್ರ ಬಂದಿದ್ದೀವಿ. ನೋಡಿ ಹೆಸರು ಮಾತ್ರ ಏನು ಕರೆಕ್ಟ್ ಇಕ್ಕೋ ನೋಡಿ, ಥಿಂಕ್ ಆ್ಯಂಡ್ ಇಂಕ್ ಸ್ಟುಡಿಯೋ ಅಂತ. ಸೊ ಬನ್ನಿ ಇವಾಗ ಒಳ್ಳೊಳ್ಳೆ ಕ್ಲಿಪ್ ಹಾಕ್ತೀನಿ ಸ್ಟುಡಿಯೋದು, ನೋಡ್ಕೊಂಬನ್ನಿ. ಕರೆಕ್ಟಾಗಿರುತ್ತೆ ನೋಡಿ ಸ್ವಾಮಿ, ಎಲ್ಲ ಪರ್ಫೆಕ್ಟ್ ನಿಮ್ಗಂತ ಹೇಳಿ ಮಾಡಿಸಿರ್ತಾರೆ. ಸ್ವಾಮಿ ಎಲ್ಲ ಹಾಕ್ಸ್ಬೇಕು ಅಂತ ಅದನ್ನ ಅವ್ರು ಹೂ ಅಂತ ಅಂದ್ಲೆ ಸಿಕ್ಕಿದ ಕಡೆ ಹಾಕ್ಸ್ಬಿಡೋಣ.
ನೋಡಿ ಸ್ವಾಮಿ ಚೆನ್ನಾಗಿ ಫೈನಲಿ ಡಿಸೈನ್ ನೋಡಕ್ ಕೂತಿದ್ದೀವಿ. ಸಾಮಾನ್ಯ ಡಿಸೈನ್ ನೋಡೋಣ. ಸ್ಟುಡಿಯೋ ಇಲ್ಲ, ಆ ಕೈ ಏನೈತೆ ಆ ಕಲರ್ ಐತೆ ನನ್ನ ಕೈ. ಇಲ್ಲ ಚೆನ್ನಾಗಿ ಬರುತ್ತೆ, ಇಲ್ಲಿ ಕರೆಕ್ಟಾಗಿ ಕಾಣಿಸ್ತಿದೆ, ಇಲ್ಲಿ ಕರೆಕ್ಟಾಗಿ ಸ್ವಾಮಿ ಕಾಣುತ್ತೆ. ಒಂದು ಕೆಲಸ ಮಾಡಿ, ಪೂರ್ತಿ ಲಾಸ್ಟ್ಗೆ ಆಯ್ತಾ ಈ ಕೈಲಿ ಒಂದು ಟಾರ್ಚ್ ಹಾಕ್ತೀರಿ, ಯಾವಾಗೂ ಕ್ಯಾರಿ ಮಾಡಕ್ಕಾಗಲ್ಲ. ಹಿಂಗ್ ಇಟ್ಕೊಂಡಿರೋಣ ಅಂತ ಯಾರು ಕಾಣಿಸಿಲ್ಲ ಅಂತಂದ್ರೆ ಟಾರ್ಚ್ ಹಿಂಗೆ ಹಿಂಗಂದ್ರೆ ಇಲ್ಲಿ ಆನ್ ಆಗ್ಬೇಕು. ಎರಡು ಸ್ಕ್ರೂ ಹಾಕ್ಬಿಡ್ತೀನಿ, ಟಾರ್ಚ್ ಹಾಕ್ಬಿಟ್ಟು ಎರಡು ಸ್ಕ್ರೂ ಹಾಕ್ಬಿಡ್ತೀನಿ ಹಿಂಗೆ. ಇಲ್ಲಿ ಆನ್ ಮಾಡಿದ್ರೆ ಹಿಂಗೆ ಫೋಕಸ್ ಹಾಕಿ ಮಾಡಿ ಮಕ್ಕಕ್ಕೆ ಹಾಕ್ಸ್ಬಿಡಿ ಫಸ್ಟ್ ಕೈ. ಸೊ ಗಾಯ್ಸ್ ಡಿಸೈನ್ ನೋಡಾಯಿತು, ರೆಡಿ ಆಗಿದೆ. ಔಟ್ಪುಟ್ ತೋರಿಸ್ತೀನಿ ನಿಮಗೆ, ತೋರಿಸೋಣ ಡಿಸೈನು ಹಾಕಾದ್ಮೇಲೆ ತೋರಿಸ್ತೀನಿ ಬನ್ನಿ. ಮತ್ತೆ ಅದನ್ನು ತೆಗ್ಬಿಟ್ಟು ಇದನ್ನು ಚೇಂಜ್ ಮಾಡಿದೆ. ನನಗೆ ಇದಕ್ಕಿಂತ ಅದೇ ಇದೇನು ಅಂತಾನೆ ಫಿಶ್ ಥರನೂ ಇಲ್ಲ, ಅದು ಆರಾಮಾರ್ಕ್ ಥರನೂ ಇಲ್ಲ. ಹಾಂ ತುಂಬ ಡಿಸ್ಕಷನ್ ಒಂದು ಟ್ಯಾಟೋ ಹಾಕ್ಸಕ್ಕೆ. ನೋಡೋಣ ಯಾಕೆ ಡಿಸೈನ್ ನೋಡೋಣ. ಸ್ವಲ್ಪ ಓಕೆನಾ ಸ್ವಾಮಿ? ಇಷ್ಟು ಇರ್ಲಿನಾ? ಲೈಟಾಗಿ ದೊಡ್ಡದಾಯ್ತು ಸ್ವಾಮಿ. ಒಂದು ಚಿಕ್ಕ 8 ಇಂಚ್ ಅದೇ ತೆಗ್ದಿದ್ರಲ್ಲ. 8.5 ತೆಗಿಬೇಕು. ಏನು ಹೇಳ್ತೀರಾ? ಮಾಲೆ ಹಾಕ್ತಿದ್ದೀವಿ, ಏನು ಹೇಳಕ್ಕಾಗಲ್ಲ ಈಗ. ಅದನ್ನ ಬ್ಲರ್ ಮಾಡ್ತೀನಿ, ಬ್ಲರ್ ಮಾಡ್ತೀನಿ ಅಷ್ಟು. ಏನ್ ಗೊತ್ತಾ, ಈ ಕೈಗೆ ಇಷ್ಟು ಮಾತ್ರ ವೈಟ್ ಆಗೋದಕ್ಕೆ ಫುಲ್ ಫಸ್ಟ್ ಏನ್ ಮಾಡಿ, ಫುಲ್ ವೈಟು ಸೋಪ್ ಹಾಕೊಂಡು ಸೋಪ್ ಎಲ್ಲ ಬೇಡ ಸ್ವಾಮಿ, ಫುಲ್ ಎಷ್ಟು ಬರುತ್ತೋ ಶೇಪ್ ಅಷ್ಟು ಫುಲ್ ವೈಟು ಚೆನ್ನಾಗಿ ಕೆರ್ದಾಕ್ಬಿಡಿ. ವೈಟು ಒಂದ್ ವಾರ ಇಲ್ಲಿಗೆ ಆಗಿ ಸ್ವಾಮಿ, ಅದ್ರ ಮೇಲೆ ಹಾಕಿ, ಅವಾಗ ಚೆನ್ನಾಗಿ ಬರುತ್ತೆ ಅವ್ರಿಗೆ. ಅವನಿಗಳು ಮನ್ಸೆಲ್ಲ ಬೈಕೊಂತವ್ರೆ, ಏನಿಲ್ಲ, ಬೈಯಂಗಿಲ್ಲ ಬಿಡಂಗಿಲ್ಲ ಅನ್ಕೊಂತವ್ರೆ. ಆತರ ಹಾಕ್ರಿ ಸ್ವಾಮಿ, ಫುಲ್ ವೈಟ್ ಫಸ್ಟ್. ಏನ್ ಸ್ಟ್ಯಾಂಡ್ ಶೇಪ್ ಇದು ಕರೆಕ್ಟ್ ಆಗಿ ಬಿಡಿ ಸ್ವಾಮಿ. ಎರಡನೇದು ಇದು ಕರೆಕ್ಟ್ ಆಗೈತೆ ಅಣ್ಣ. ಹಂಗೆ ಅನ್ಸ್ಬಿಡಿ, ಗಂಬಾಕಿ ಸಾಕು, ಟ್ಯಾಟೂ ಏನು ಹಾಕ್ತೀರಾ? ಒಂದು ವಾರ ಹಂಗೆ ಖುಷಿ ಪಡ್ಸಕ್ಕೆ ಹೇಳ. ಆಮೇಲೆ ಚೆನ್ನಾಗಿದ್ರೆ ಬರ್ಕೊಡ್ತೀನಿ, ಕೊಟ್ರಿ ನಾನು. ಬರ್ದಿದ್ರಲ್ಲ ಊರೆಲ್ಲ ತೋರ್ಸ್ಕೊಂಡ್ ಬನ್ನಿ ಚೆನ್ನಾಗೈತೆ ಅಂತ. ಯಾರು ಒಬ್ರು ಚೆನ್ನಾಗೈತೆ ಅಂದ್ರೆ ಆಮೇಲೆ ಬನ್ನಿ. ಜಾಸ್ತಿ ಬೇಡ, ಒಬ್ರು ಅನ್ಬೇಕು. ಹಾಕ್ಸಿದಾರೆ ನಾನೇ ಊರವ್ರಗ, ನನಗೆ ಚೆನ್ನಾಗಿರೋ ಸಾಕ್ರಿ ಸ್ವಾಮಿ. ಇದು ಆಕ್ಚುಲಿ ಚೆನ್ನಾಗಿರೋ ಊರಲ್ಲಿ ಒಬ್ರು ಅನ್ನಲ್ಲ ಅನ್ನೋಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾವ್ರು ಅವರು. ನಾನು ಪೆನ್ನಲ್ಲಿ ಬರ್ತೀನಿ ಸ್ವಾಮಿ. ಹಂಗಂದ್ರೆ ಅಲ್ಲಿ ಯಾರು ಚೆನ್ನಾಗಿಲ್ಲ ಅಂತ ಎಲ್ಲರೂ ನೋಡ್ರಿ ಸ್ವಾಮಿ, ಇದು ಉಲ್ಟಾ 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 ಅಲ್ವಾ? ಇದೇ ಚೆನ್ನಾಗಿ ಕಾಣಿಸ್ತಿದೆ. ಹೌದು, ಇಲ್ಲ ಬೇಡ ಬೇಡ ಬೇಡ. ಹೌದು. ಹೌದ್ರಿ, ಸ್ಲೈಮ್ ಬಸ್ ಹಿಂಗ್ ಬಂದೈತೆ, ಹಿಂಗ್ ಚೆನ್ನಾಗಿ ಕಾಣಿಸ್ತಿದೆ. ಸಮಯ ಕರೆಕ್ಟ್ ಆಗಿ ಬನ್ರಿ. ನೋಡ್ರಿ ಸ್ವಾಮಿ, ಅದು ತೋರಿಸ್ತೀರಿ ಸ್ವಾಮಿ. ಹಂಗಂದ್ರೆ ಅದೆಲ್ಲ ತೋರಿಸ್ಬಾರ್ದು, ಲಾಸ್ಟ್ಗೆ ಸಮಯ ಹಿಂಗೆ ಬರ್ಲಿ, ಚೆನ್ನಾಗೈತಿ ಇದು ನಿಜವಾಗ್ಲೂ. ಹಿಂಗೆ ಚೆನ್ನಾಗಿ ಬಟ್ ಕಾಣಿಸ್ತಿದೆ. ಫೇಸ್ ಯಾವ ಕಡೆ ಅಂತ? ಇಲ್ಲಿ ಈ ಕಡೆ ಬರುತ್ತೆ ಫೇಸು. ಫೇಸ್ ಈ ಕಡೆ ಬರ್ಬೇಕು. ಫೇಸ್ ಈ ಕಡೆ ಇವಾಗ ಹಂಗಂದ್ರೆ ಈ ಕಡೆ ಇದೆ ಇರೋದು. ಇವಾಗ ಇವಾಗ ಇರೋದು ಕರೆಕ್ಟ್ ಕರೆಕ್ಟ್ ಆಗೈತಿ, ಇದು ಕರೆಕ್ಟ್ ಆಗೈತಿ. ಕರೆಕ್ಟ್ ಆಗೈತೆ, ಕರೆಕ್ಟ್ ಆಯ್ತು, ಕರೆಕ್ಟ್ ಆಯ್ತು. ಅದು ಅಲ್ಲಿ ತಿರುಗಿಸಿದ್ರಲ್ಲ, ಚೇಂಜ್ ಆಗ ಸ್ವಾಮಿ. ಇದಕ್ಕೆ ಊಟ ಇದೆಲ್ಲಾನು ಸಿಂಹಕ್ಕ. ಅವ್ರು ಊಟ ಮಾಡ್ತಾರಲ್ಲ, ಅವ್ರ ಮೂಳೆ ಗೀಳೆ ಹಾಕೊಂಡು ನಮಗೆ ಸ್ವಾಮಿಗಳ ಏನ್ ಅವ್ರೇನೋ ಮಾಡ್ಕೊಳ್ಳಿ ಬಿಟ್ರಿ, ನಿಮ್ಗೆ ಹಾಕ್ರಿ. ಅದು ಊಟ, ಅದು ಸಿಂಹ ಏನ್ ತಿಂತಂತ ನೀವೇನ್ ಕೇಳ್ಬೇಕು? ನಾನು ಇವ್ರು ಕೇಳ್ತಾ ಇದೀನಿ, ಅದಕ್ಕೇನು ಊಟದ ವ್ಯವಸ್ಥೆ ಎಲ್ಲ ನಾವು ಅಂತ. ಬರ್ಲಿ ಬರ್ಲಿ ಬರ್ಲಿ. ಅಲ್ಲ ನೀವು ಮಾಲೆ ಹಾಕದ್ಮೇಲೆ ಸಿಂಹ ಅದ್ ಏನ್ ತಿಂತದ, ಅದಕ್ಕೆ ಊಟದ ವ್ಯವಸ್ಥೆ ನಿಮ್ಗೆ ಹಾಕ್ರಿ. ಸಿಂಹನೇ ಕೇಳ್ಕೊಳ್ರಿ, ಏನ್ ತಿಂತಿ ಅಂತ ಕೇಳ್ರಿ. ಅದನ್ನೇ ನೀವು ಕೈಗೆ ಹಾಕ್ಸ್ತಾ ಇರೋದು, ಅದನ್ನೇ ಕೇಳ್ಕೊಳ್ರಿ, ಏನ್ ಬೇಕು ಅಂತ. ಅದನ್ನ ನಾವು ಅವರೆಲ್ಲ ಮಾತಾಡ್ಕೊಂತೀವಿ, ನೀವು ಕೈಗೆ ಹಾಕೊಂತ ಇರೋದು ಅದನ್ನ ಹೇಳ್ರಿ ಫಸ್ಟ್. ಏನ್ ಕೈಗೆ ತಿನ್ನಿಸೋಣ ಊಟನ? ನೋಡ್ರಿ ಪಾಪ ಇವ್ರಿಗೆ ಬನ್ನಿನ ಗಿನ್ನ ಕೊಡ್ತಾರೆ ನೆನ್ಸಿದೀರ. ಸಿಂಹನ್ ಬೇರೆ ಡೆಪ್ತ್ ಹೋದ್ರೆ ಚಡ್ಡಿನೂ ಹಾಕಿಲ್ಲ, ಕಾಣಿಸ್ತದ ನೋಡ್ರಿ. ನೋಡಿ ಹಿಂಗೆ ಮಾಲೆ ಹಾಕ್ಬಿಡಿ, ಹೆಂಗೆ ಮಾತಾಡ್ತೀವಿ. ಚಡ್ಡಿಗೂ ಮಾಲೆ ಹಾಕ್ತಾರೆ, ಹಾಕೊಳ್ಳಲ್ಲ. ಕರೆಕ್ಟ್ ಪಾಯಿಂಟ್. ಹೇಳಂಗಿರ್ಲಿಲ್ಲ, ನೀವು ಹೇಳ್ಬಿಟ್ವಿ ತಪ್ಪಾಗಿದೆ ಅಂತ ನಮ್ಮ ಅಭಿಪ್ರಾಯ, ಅನಿಸಿಕೆ. ಅನಿಸಿಕೆ ಅದೇನ್ ಸ್ವಾಮಿ, ಇವ್ರಿಗೆ ಇದು ಮಕ್ಕಕ್ಕೂ ಅದನ್ನೇ ಸಜೆಸ್ಟ್ ಮಾಡ್ರಿ. ಮೇಲ್ ಟಾಪ್ ಅಲ್ಲಿ ಗೈಸ್ ಒಬ್ಬರಲ್ಲಿ ಆಗ್ತಿರೋದಕ್ಕೆ ಎಲ್ಲ ಏನು ಸೀರಿಯಸ್ ಆಗಿ ನೋಡ್ತಾ ಇದ್ದೀವಿ ನಾವು, ಏನು ಮಾಡೋದು. ಗೈಸ್ ಸೆಕೆಂಡ್ ಅಟೆಂಪ್ಟ್ಗೆ ರೆಡಿ ಮಾಡ್ತಾ ಇದ್ದೀವಿ, ಮತ್ತೆಲ್ಲ ಸೇಮ್ ಥರ್ಡ್ ಅಟೆಂಪ್ಟ್. ಥರ್ಡ್ ಅಟೆಂಪ್ಟು. ಇವಾಗ ನೋಡಿ ನನ್ನ ಕೈ ಮಾಂಸಾರೆ ಹೋಗ್ಬಿಡ್ತದೆ ಈಗ. ವಿಡಿಯೋ ಕ್ಲಿಪ್ ಹಾಕಿ ನೋಡ್ಕೊಳ್ಳಿ ಅದನ್ನು. ಇದೊಂದು ಮಾತ್ರ ಹೇಳ್ತೀನಿ ಗೈಸ್, ಇದು ಮಾತ್ರ ನಾನು ಅಷ್ಟೇ, ಇನ್ನು ಮಿಕ್ಕಿದೇನು ನನಗೆ ಗೊತ್ತಿಲ್ಲ.